ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಸಾವಯವ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ನಮ್ಮ ಒಟ್ಟಿಗೆ ಗೊಬ್ಬರ ಬಳಸಿ ಸಾವಯವ ಕೃಷಿ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನಾವು ಈಗ ತಿನ್ನುತ್ತಿರುವ ಆಹಾರದಲ್ಲಿ ಯಾವುದೇ ತತ್ವಗಳು ಇಲ್ಲ, ಅದೇ ಸಾವಯವ ಕೃಷಿ ಮಾಡಿ. ಮನುಷ್ಯನಿಗೆ ಉತ್ತಮ ಆಹಾರ, ಗಾಳಿ, ಬೆಳಕು ಅವಶ್ಯಕತೆ ಇದೆ. ಅಂದಿನ ಕಾಲದಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳು ಇರಲಿಲ್ಲ. ಅದಕ್ಕಾಗಿ ಕೆಲವರು 100 ವರ್ಷ, 120 ವರ್ಷ, 130 ವರ್ಷ ಬಾಳುತ್ತಿದ್ದರು. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೂ ಶುಗರ್, ಬಿಪಿ ಕಾಯಿಲೆಗಳು ಬರುತ್ತಿದ್ದು ಕಂಡಿದ್ದೀರಿ. ನಮ್ಮ ಮಳವಳ್ಳಿ ತಾಲೂಕಿನ ಸಾವಯವ ಕೃಷಿ ಸಂಘದವರು ರೈತರಿಗಾಗಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಎಂದು ತಿಳಿಸಿದರು. ಸಾವಯವ ಕೃಷಿಯ ವಿಭಾಗದಿಂದ ಇದಕ್ಕೆ ಒಂದು ರೋಟರಿ ಮಳವಳ್ಳಿ ಇವರೆಲ್ಲರೂ ಸೇರಿ ಈ ಯೋಜನೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇದರಲ್ಲಿ ಭಾಗಿಗಳಾಗಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮಗೆ ಅನ್ನ ಬೇಕೇ ಬೇಕು. ಈ ಅನ್ನ ಹೇಗಿರಬೇಕು? ನಾವು ಚೆನ್ನಾಗಿ ಬೆಳೆಯೋದಕ್ಕೆ, ಜ್ಞಾನವಂತರಾಗಿ ಬೆಳೆಯೋದಕ್ಕೆ, ಆರೋಗ್ಯವಂತರಾಗಿರಬೇಕಾಗುತ್ತೆ. ಎಲ್ಲ ವಿಷಯಕ್ಕೂ ಒಳ್ಳೆಯ ಆಹಾರ ಬೇಕು ಅಂತ ಹೇಳಿ ನಮ್ಮ ಎಲ್ಲ ಶಾಸ್ತ್ರಗಳು ಹೇಳ್ತವೆ. ಒಳ್ಳೆಯ ಆಹಾರ ಬೇಕು, ಶುಚಿಯಾದ ನೀರು ಬೇಕು, ಒಳ್ಳೆಯ ಗಾಳಿ ಬೇಕು. ಇವು ಬಹಳ ಮುಖ್ಯ. ಇದನ್ನು ಪ್ರಾಚೀನ ಕಾಲದಿಂದ ನಾವು ಈ ಸಾವಯವ ಕೃಷಿ ಅಂತ ಏನು ಹೇಳ್ತಾ ಇರಲಿಲ್ಲ. ಆದರೂ ನಾವೇ ಸಾಕಿರುವಂಥ ಗೋವುಗಳ ಗೊಬ್ಬರವನ್ನು ಉಪಯೋಗಿಸ್ಕೊಂಡು ವ್ಯವಸಾಯವನ್ನು ಮಾಡಿದ್ದೇವೆ. ಅದರಿಂದ ಬಂದ ಆಹಾರಗಳನ್ನು ನಾವು ಸೇವನೆ ಮಾಡಿದ್ದೇವೆ. ನಮಗೆ ಆರೋಗ್ಯ ಸುಧಾರಿಸಿ ಆವಾಗೆಲ್ಲ ನಮ್ಮ ಮನುಷ್ಯರ ಆಯಸ್ಸು 100 ವರ್ಷ, 110 ವರ್ಷ, 120 ವರ್ಷ ಹೀಗೆ ಚಿರಂಜೀವಿಗಳಾಗಿ ಅವತ್ತು ನಮ್ಮ ರೈತರು ಬೆಳೆಸ್ಕೊಟ್ಟಂಥ ಆಹಾರ ತಿಂದವರು ಎಲ್ಲರೂ ದೀರ್ಘಾಯುಷಿಗಳಾಗಿ ಬೆಳೆದು. ಆದರೆ ನಮಗೆ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಬಂದ ಮೇಲೆ ಅವರು ವಿಶೇಷವಾದ ಗೊಬ್ಬರಗಳು, ವಿಶೇಷವಾದ ಔಷಧಿಗಳು ಅಂತ ಹೇಳಿ ಅದನ್ನು ತಂದು ನಮ್ಮ ಜೊತೆಯಲ್ಲಿ ಅದು ಬಂದ ಮೇಲೆ ನಮ್ಮ ಆಹಾರ ಬೆಳೆಯೋದು ಜಾಸ್ತಿ ಆಯಿತು. ಆದರೆ ಅಲ್ಲಿ ಶಕ್ತಿ ಇಲ್ಲದ ಆಹಾರ ಆಯಿತು. ಆ ಶಕ್ತಿ ಇಲ್ಲದ ಆಹಾರ ಜೊತೆಗೆ ಅದಕ್ಕೆ ಔಷಧೋಪಚಾರ ಮಾಡೋದಕ್ಕೆ ಶುರು ಮಾಡಿದ ಮೇಲೆ, ಅಂದರೆ ಪೆಸ್ಟಿಸೈಡ್ಸ್ಗಳನ್ನು ಸ್ಪ್ರೇ ಮಾಡಿದ ಮೇಲೆ ಆಹಾರ ವ್ಯತ್ಯಾಸ ಆಯಿತು. ಆಹಾರ ವ್ಯತ್ಯಾಸ ಆದ ಮೇಲೆ ಮನುಷ್ಯನಿಗೆ, ನಮಗೆ ಬಹಳ ಹಿಂದೆ ಒಂದು 4 ಕಾಯಿಲೆ ಅಷ್ಟೇ ಇದ್ದಿತ್ತು. ಜ್ವರ ಬರ್ತಿತ್ತು, ತಲೆನೋವು ಬರ್ತಿತ್ತು, ನೆಗಡಿ ಬರ್ತಿತ್ತು, ಮತ್ತು ಇನ್ನು ಸಣ್ಣ ಪುಟ್ಟ ಕಾಯಿಲೆ. ಈಗ ಹಾಗಲ್ಲ. ಯಾವ ಆಸ್ಪತ್ರೆಗೆ ಹೋದರೂ ತಕ್ಷಣ ಡಾಕ್ಟರ್ಗಳು ಪರೀಕ್ಷೆ ಮಾಡಿ ಅವರ ಸ್ಲಿಪ್ಪನ್ನು ತೆಗೆದು ಬಾರದು ಹೋಗಿ ಔಷಧಗಳನ್ನು ತಂದು ಡ್ರಗ್ಸ್ ಸ್ಟೋರಲ್ಲಿ ತಂದುಬಿಡಿ, ತಗೊಳ್ಳಿ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಕಾರ್ಯಾಗಾರದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡಿದ್ದರು. ಅಲ್ಲದೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಳಿಗೆಗಳನ್ನು ಕೂಡ ಮಾಡಿದ್ದರು.